ಮಾಮ, ಆ ಪೂಜಾರಿ ಮಾಡ್ತಿರೋದು ತುಂಬಾ ಕೆಟ್ಟ ಕೆಲಸ. ಹೌದು ಮಾಮ, ಅವನು ನಿಮ್ ಜೊತೆಗೆ ಹಾಗ್ ನಡ್ಕೋಬಾರ್ದಾಗಿತ್ತು. ಮಾಮ, ಅವನು ನಿಮ್ ಜೊತೆ ತುಂಬಾ ಕೆಟ್ಟದಾಗಿ ನಡ್ಕೊಂಡ. ನಮಗಂತೂ ಅದೊಂಚೂರು ಇಡಿಸ್ಲಿಲ್ಲ. ಹೌದು ಮಾಮ, ಇಡೀ ಊರವ್ರ ಮುಂದೆ ಎಲ್ಲ ನಿಮ್ಗೆ ತಿರುಗಿಸ್ ಮಾತಾಡ್ದ, ನಿಮ್ನ ತಳ್ದ ಕೂಡ. ಅವನಂಗ್ ಮಾಡಿದ ತಕ್ಷಣ ಅಲ್ಲೇ ಎರಡು ಬಿಡ್ಬೇಕಿತ್ತು ಅವನಿಗೆ. ಏನ್ ಅನ್ಕೊಂಡಿದ್ದಾನ ಅವನು? ಮಾಮ, ನಮಗ್ ಗೊತ್ತಿತ್ತು ಅವನು ಹೀಗೆ ಮಾಡ್ತಾನೆ ಅಂತ. ಆ ಲಕ್ಕಪ್ಪ ನಮ್ಮ ಮಾತು ಕೇಳಲಿಲ್ಲ ಅಂತ ಇದೆಲ್ಲ ಆಗಿದ್ದು ನಮಗೆ. ಮಾಮ, ನೀವ್ ಹೇಳಿದ್ದೀರಲ್ವಾ 3 ದಿನದಲ್ಲಿ ಸಾಹಿತ್ಯ ಅಂತ. ಒಳ್ಳೆ ಕೆಲಸ ಮಾಡಿದೀರಾ ನೀವು. ಗೊತ್ತಾಗುತ್ತೆ ಅವನ್ಗೆ ಮಾಮ ಯಾರು ಅನ್ನೋದು. ಸಾಕು, ಇಲ್ಲಿ ನೋಡಿ, ಏನಾಗ್ಬೇಕಿತ್ತು ಅದು ಆಗೋಗಿದೆ. ದೇವರ ದರ್ಬಾರ್ನಲ್ಲಿ ಅವನು ಬೇಡವಾದ ಕೆಲಸಗಳು ಮಾಡ್ತಾ ಇದ್ದಾನೆ. ಅವನು ಸುಳ್ಳು ಹೇಳಿ ಜನರ ಹತ್ರ ದುಡ್ಡು ತಗೋತಾ ಇದ್ದಾನೆ. ಈಗ ಅವನ ತಪ್ಪಿಗೆ ಶಿಕ್ಷೆ ಅಂತೂ ಸಿಕ್ಕೇ ಸಿಗಬೇಕು. ಈಗ ಅದು ನನ್ನ ಬಾಯಿಯಿಂದ ಹೊರಟಿರುವ ಮಾತಂದ್ರೆ ಅದು ಸುಳ್ಳಾಗೋದಿಲ್ಲ. ಆದ್ರೆ ಮಾಮ, ನಿಮ್ಗೊಂದು ಮಾತು ಹೇಳ, ನೀವು ಹೇಳಿರೋದೆಲ್ಲ ಅವನಿಗೆ ಸುಳ್ಳು ಅಂತ ಅನ್ಸಿರ್ಬೋದು ಮಾಮ. ಅನಿಸ್ಲಿ ಬಿಡು, ಆದ್ರೆ ಅದು ಹೇಗಂದ್ರೆ ಪ್ರತಿ ವಿಷಯಕ್ಕೂ ಒಂದು ಸಮಯ ಅಂತ ಇರುತ್ತೆ. ಮತ್ತೆ ಅವನಿಗೆ ಆ ಸಮಯ ಬಂದಾಗ ಗೊತ್ತಾಗುತ್ತೆ ಅದೇನು ಅಂತ. ಅತ್ಗೆ, ನಾನು ಆಟ ಆಡಕ್ ಹೊರಗೆ ಹೋಗ್ಲಾ? ಇವತ್ ಬೇಡಮ್ಮ, ನಾಳೆ ಹೋಗುವಂತೆ. ಆದ್ರೆ ನಾಳೆ ಏನಿದೆ? ನಾಳೆ ನೀನ್ ಹುಷಾರಾಗಿರ್ತೀಯಾ? ಹುಷಾರಾಗಕ್ ನನಗೆ ಏನಾಗಿದೆ? ನಿಮಗೇನು ಆಗಿಲ್ಲ, ಆದ್ರೆ ಇವತ್ತೊಂದಿನ ಬೇಡ. ಅಣ್ಣ, ಹೊರಗಡೆ ಆಟ ಆಡಕ್ ಹೋಗ್ತೀನಿ ಅಂದ್ರೆ ಅದಕ್ಕೆ ನನ್ನನ್ನು ಬಿಡ್ತಾನೆ ಇಲ್ಲ. ಅಯ್ಯೋ ಗೀತಾ, ಯಾರಾದ್ರೂ ಮನೇಲಿ ಇದ್ದೀರಾ? ಬರ್ಲಾ ನಾನು? ಗೋದ ಬಂದ್ಲು ಅನ್ಸತ್ತೆ. ಹೌದೌದು, ಬನ್ನಿ ಬನ್ನಿ ಬನ್ನಿ. ಅರೆ, ನೀವಿನ್ನೂ ಇಲ್ಲೇ ಇದ್ದೀರಾ? ನಿಮ್ಗಿನ್ನೂ ಗೊತ್ತಿಲ್ವಾ ಹೊರಗಡೆ ಏನಾಯ್ತು ಅಂತ? ಏನಾಯ್ತು? ಅದು ಮಾಮ ದೇವಸ್ಥಾನಕ್ಕೆ ಹೋಗಿದ್ರು, ಅಲ್ಲಿ ದೊಡ್ಡ ಜಗಳ ಆಯ್ತಂತೆ. ಏನ್ ಹೇಳ್ತಿದ್ದೀರಾ? ಹೌದು, ಅದು ಯಾರು ನಿಮ್ಮ ಹತ್ರ 100 ರೂಪಾಯಿ ಇಸ್ಕೊಂಡಿದ್ರು, ಅವರಿಗೆ ಮತ್ತೆ ಮಾಮನ್ಗೆ ತುಂಬಾ ದೊಡ್ಡ ಗಲಾಟೆ ಆಯ್ತು. ಅಲ್ಲ, ಅವನು ಮಾಮನ್ನೇ ತಳ್ಳಕ್ಕೆ ಹೊರಟಿದ್ದ. ಅಯ್ಯೋ, ಇದೇನು ಹೇಳ್ತಿದ್ಯಪ್ಪ? ಹೌದು, ಅದು ದೊಡ್ಡ ವಿವಾದ ಆಯ್ತು ಅಲ್ಲಿ. ಆದ್ರೆ ಮಾಮಂಗ್ ಅದ್ ಹೇಗ್ ಗೊತ್ತಾಯ್ತು? ಈಗ ಏನಂತ ಹೇಳಿ, ನಮ್ ಕಡೆಯಿಂದಾನೇ ಅವ್ರಿಗೆ ಗೊತ್ತಾಗಿದ್ದು. ಯಾಕೆ ನೀವು ಸುಮ್ನೆ ಮಾಮ ಅವ್ರ ಹತ್ರ ಹೇಳಕ್ ಹೋದ್ರಿ? ಈಗ ಸುಮ್ನೆ ತೊಂದರೆ ಆಗುತ್ತೆ. ಅದಕ್ಕೆ ಎಷ್ಟು ಬೆಲೆ ಕಟ್ಬೇಕಾಗುತ್ತೋ ಏನೋ. ಮಾಮ ಅವನಿಗೆ ಹೇಳಿದ್ರು ಲಕ್ಕಪ್ಪಂದು 100 ರೂಪಾಯಿ ವಾಪಸ್ ಕೊಟ್ಬಿಡು ಅಂತ. ಅದಕ್ಕೆ ಅವನು ಕೊಡೋದೇ ಇಲ್ಲ ಅಂತಂದ. ಅದೇನು ಇಲ್ಲ, ಮಾಮ ಅವನಿಗೆ ಹೇಳಿದಾರೆ ನೀನ್ 3 ದಿನದಲ್ಲೇ ಸಾಯ್ತೀಯಾ ಅಂತ. ಮಾಮ ಅವ್ರಿಗೆ ನಮ್ ಬಗ್ಗೆ ಎಷ್ಟು ಕಾಳಜಿ ಇದೆ. ನಿನಗೆ ಗೊತ್ತಾಗ್ತಿದ್ಯಾ ನಮಗೆ ಮೋಸ ಆಗಿರೋದನ್ನ ನೋಡಿ ಮಾಮ ಅವ್ರಿಗೆ ಇಷ್ಟ ಆಗ್ಲಿಲ್ಲ ಅಂತ? ಈಗಾದ್ರೂ ನಿಮಗ್ ಗೊತ್ತಾಯ್ತಾ ಈ ವಿಷಯನ ಮೊದ್ಲು ಮಾಮಂಗ್ ಹೇಳ್ಬೇಕಿತ್ತು ಅಂತ? ನಮ್ಮಿಂದ ತಪ್ಪಾಯ್ತು ನೋಡಿ. ಈಗ ಹೀಗ್ ಮಾಡಿ, ನೀವ್ ಈಗಿಂದೀಗ್ಲೇ ಮಾಮನ ಹತ್ರ ನಡೀರಿ, ಆಮೇಲೆ ಮಾಮ ಹೇಳ್ತಾರೆ ಏನ್ ಮಾಡೋದು ಅಂತ. ಆಯ್ತು, ನೀವ್ ಹೇಳಿದ್ ಒಳ್ಳೇದಾಯ್ತು. ನಾನ್ ಮಾಮನ್ ಸಲುವಾಗಿ ಏನಾದ್ರೂ ಮಾಡ್ಕೋತೀನಿ, ಆಮೇಲೆ ನಾವ್ ಅಲ್ಲಿಗೆ ಹೊರಡೋಣ. ಲಕ್ಕಪ್ಪ,
ಲಕ್ಕಪ್ಪ ಹೊರಗಡೆ ಬಾ. ನಿನ್ನ ಪೂರ್ತಿ ಕುಟುಂಬನ ಕರ್ಕೊಂಡು ಹೊರಗಡೆ ಬಾ. ಇವತ್ತು ಅದೇನಾಗುತ್ತೋ ಆಗ್ಲಿ, ನಿನ್ ವಿಷಯಕ್ಕೊಂದ್ ತೆರೆ ಎಳಿತೀನಿ ನಾನು. ಲಕ್ಕಪ್ಪ, ಕಿವಿ ಕೇಳಿಸ್ತಾ ಇಲ್ವಾ ನಿನ್ಗೆ? ಗುರುಜಿ, ಏನಾಯ್ತು ಗುರುಜಿ? ಏನಾಯ್ತು? ನೀನ್ ನನ್ನ ಹತ್ರ ಬಂದಿದ್ಯೋ ಅಥವಾ ನಾನ್ ನಿನ್ನ ಹತ್ರ ಬಂದಿದ್ನೋ? ನಾನೇ ನಿಮ್ಮ ಹತ್ರ ಬಂದಿದ್ದೆ. ಮತ್ತೆ ಪೂಜೆ ಮಾಡೋದಕ್ಕೆ ನೀನ್ ನನ್ಗೆ ಹೇಳಿದ್ಯೋ ಅಥವಾ ನಾನ್ ನಿನ್ಗೆ ಹೇಳಿದ್ನೋ? ನಾನೇ ನಿಮ್ಗೆ ಹೇಳಿದ್ದೆ. ನಾನೇ ನಿಮ್ಮನ್ನ ಕೇಳಿದ್ದೆ ಇದಕ್ಕೆ ಏನಾದ್ರೂ ಮಾಡೋದಕ್ಕಾಗುತ್ತಾ ಅಂತ. ಮತ್ತೆ ದುಡ್ಡು ಕೊಡೋದಕ್ಕೆ ನಾನೇ ನಿನಗ್ ಬಲವಂತ ಮಾಡಿದ್ನಾ? ಅಯ್ಯೋ, ಹಾಗೆಲ್ಲ ಏನಿಲ್ಲ. ನೀವು ಸಮಾಧಾನ ಮಾಡ್ಕೊಳ್ಳಿ. ನೀವು ಬನ್ನಿ ಒಳಗಡೆ, ನೀರು ಕುಡೀರಿ ಸ್ವಲ್ಪ. ನನಗೇನು ಬೇಡ. ನಿನ್ನ ಮನೇಲಿ ಒಂದು ತೊಟ್ಟು ನೀರು ಕೂಡ ಕುಡಿಯೋದಿಲ್ಲ ನಾನು. ಅರೆ, ನಿನಗ್ ನನ್ನ ಕಡೆಯಿಂದ ಕೆಲಸ ಮಾಡಿಸ್ಕೊಳ್ಳೋದು ಬೇಡ ಅಂತ ಹೇಳಿದಿದ್ರೆ ಹೇಳ್ಬೇಕಾಗಿತ್ತು ನನಗೆ. ಅಲ್ಲ, ನಾನೇನಾದ್ರೂ ನಿನ್ ಮನೆಗ್ ಬಂದಿದ್ನಾ? ನನ್ನ ಹತ್ರ ಬಾ, ನನ್ನ ಕಡೆಯಿಂದ ಕೆಲಸ ಮಾಡಿಸ್ಕೊ ಅಂತ ಹೇಳಿದ್ನಾ? ನೀನೇ ನನಗೆ ಹೇಳಿದ್ದು ತಾನೇ? ಅಯ್ಯೋ ಗುರುಜಿ, ಮತ್ತೆ ಆ ಬಾಳು ಮಾಮನ್ಗೂ ನಿನ್ಗೂ ಏನ್ ಸಂಬಂಧ? ಅವ್ರೇ ನಿನ್ ಸಂಬಂಧಿಕರ ಅಥವಾ ಅಣ್ಣನ ಅಥವಾ ನಿನ್ಗೆ ಅಪ್ಪ ಆಗ್ತಾರ? ಅವ್ರು ಬಂದು ನನಗೆ ಹೇಳ್ತಾರೆ ನಾನ್ ನಿನ್ ಹತ್ರ 100 ರೂಪಾಯಿ ತಗೊಂಡಿದ್ದೀನಿ ಅಂತ. ಅಯ್ಯೋ, ನಾನು ಅವ್ರಿಗೇನು ಹೇಳಲಿಲ್ಲ. ಇಲ್ಲೇನೋ ಸ್ವಲ್ಪ ತೊಂದರೆ ಆಗಿದೆ. ತಪ್ಪು ತಿಳುವಳಿಕೆನಾ? ಆ ಮತ್ತೆ ಆ ಮಾಮ ಅವ್ರಿಗೆ ಹೋಗಿ ಹೇಳಿದ್ಯಾರು? ನಾನ್ ಕೇಳ್ತಾ ಇದ್ದೀನಿ ಇಲ್ಲಿ, ನಾನ್ 100 ರೂಪಾಯಿ ತಗೊಂಡೆ ಅಂತ ಯಾರು ಹೋಗಿ ಮಾಮ ಅವ್ರ ಹತ್ರ ಹೇಳಿದ್ದಾರೆ? ಅಯ್ಯೋ ಗುರುಜಿ, ನನಗೇನು ಗೊತ್ತಿಲ್ಲ ನೋಡಿ ಇದ್ರಲ್ಲಿ. ಅರೆ, ನನ್ನ ದೇವಸ್ಥಾನದಲ್ಲಿ ಆ ಮಾಮ ಹೇಗ್ ಮಾತಾಡ್ದ ಗೊತ್ತಾ? ನನಗೆ ಬೈದು ಶಾಪ ಕೊಟ್ಟು ಹೋಗಿದ್ದಾನವನು, 3 ದಿನದಲ್ಲಿ ಸಾಯ್ತೀನಿ ಅಂತ. ನೀವು ನನ್ನೇನ್ ಸಾದಾ ಸೀದಾ ಮನುಷ್ಯ ಅಂತ ತಿಳ್ಕೊಂಡಿದ್ದೀರಾ? ಗುರುಜಿ, ನೀವು ಮೊದಲು ಶಾಂತರಾಗಿ ಬನ್ನಿ. ನೀವು ಬಂದು ಕುತ್ಕೊಳ್ಳಿ. ಮತ್ತೆ ನಿಮ್ದೆಲ್ಲ ಏನ್ ಕೆಲಸ ಇಲ್ಲಿ? ಹೋಗಿ ನಿಮ್ ಮನೆಗೆ. ನಿಮ್ದೇನ್ ಕೆಲಸ ಇದೆ ಇಲ್ಲಿ? ಹೋಗಿ. ಬೇಡ, ಎಲ್ರಿಗೂ ಗೊತ್ತಾಗ್ಲಿ. ನಿನ್ ಮಾಮ ಹೇಳಿದಾರಲ್ವಾ ನಾನು ಇನ್ 3 ದಿನದಲ್ಲಿ ಸಾಯ್ತೀನಿ ಅಂತ. ಅದ್ ಹೇಗ್ ಸಾಯಿಸ್ತಾರೋ ನಾನು ನೋಡೇ ಬಿಡ್ತೀನಿ. ಇದೇನ್ ಮಕ್ಕಳಾಟನಾ? ಹಾ, ನಾನು ದೇವ್ರ ಪೂಜೆ ಮಾಡೋನು. ದೇವ್ರು ನನ್ ಬೆನ್ನಿಗೆ ನಿಲ್ಲಲ್ವಾ? ಮಾಮ ಶಾಪ ಕೊಟ್ರು ಅಂತ ನಾನೇನ್ ಕೂಡ್ಲೆ ಸತ್ ಹೋಗೋದಿಲ್ಲ. ಗುರುಜಿ, ನೀವೇ ಹೇಳಿದ್ರಲ್ವಾ ಅವಳಿಗೆ 2 ದಿನದಲ್ಲೇ ವ್ಯತ್ಯಾಸ ಕಾಣಿಸುತ್ತೆ ಅಂತ. ಮತ್ತೆ ಆಯ್ತಲ್ಲ, ನಾವು ಪೂಜೆ ಮಾಡಕ್ ದುಡ್ಡೆಲ್ಲ ಕೊಟ್ವಲ್ಲ. ಮತ್ತೆ ನಮ್ಮ ಮನೆ ಮಗಳಿಗೆ ಇದರಿಂದ ಗುಣ ಆಯ್ತು ಅಂದ್ರೆ ಆಗ ವಾದ ವಿವಾದ ಕಾರಣನೇ ಇರೋದಿಲ್ಲ ಅಲ್ವಾ? ಮತ್ತೆ ಇದನ್ನ ಮಾಮ ಅವ್ರಿಗೆ ಹೋಗ್ಬಿಟ್ಟು ಹೇಳಿ, ನೀವು ನೀವಾಗೆ ನನಗ್ ದುಡ್ಡು ಕೊಟ್ಟಿದ್ದೀರಾ ಅಂತ. ನಾನೇ ನಿಮ್ ಹತ್ರ ಭಿಕ್ಷೆ ಬೇಡೋದಕ್ ಬಂದಿರ್ಲಿಲ್ಲ ಅಂತ. ಯಾರೋ ಬಂದ್ ನನ್ಗೆ ಅನ್ನೋದು ಅಂದ್ರೆ, ಹೀಗಂತೂ ನನಗೆ ಪೂರ್ತಿ ದೇವಸ್ಥಾನನ ತೊಳೆದು ಶುದ್ಧ ಮಾಡ್ಬೇಕು. ನಿಮ್ಮ ಮಾಮ ದೇವಸ್ಥಾನದೊಳಗೆ ಮೆಟ್ಗಳನ್ನ ಹಾಕೊಂಡ್ ಬಂದಿದ್ದ. ಇನ್ನು ಮುಂದೆ ಹೀಗೆಲ್ಲ ದೇವಸ್ಥಾನಕ್ಕೆ ಬಂದು ನನ್ಗೇನೋ ಹೇಳೋದ್ರೆ ನಾನಂತೂ ಇದನ್ನ ಸಹಿಸ್ಕೊಳ್ಳೋದಿಲ್ಲ. ಗಮನದಲ್ಲಿಟ್ಕೊಳ್ಳಿ. ಇದಕ್ಕೆಲ್ಲ ಏನ್ ಹೇಳ್ಬೇಕು ರೀ? ನನ್ಗಂತೂ ಗೊತ್ತಾಗ್ತಾನೆ ಇಲ್ಲ ಏನು. ಏನ್ ಮಾಡೋ ಅವಶ್ಯಕತೆನೂ ಇಲ್ಲ. ನಾಳೆ ಮಾಮ ಹತ್ರ ಹೋಗ್ಬೇಕು, ಮತ್ತಿದನ್ನೆಲ್ಲ ಹೇಳ್ಬೇಕು. ನಾಳೆನೆ ಹೋಗ್ಬೇಕು. ಈಗಾಗ್ಲೇ ಕತ್ಲೆ ಆಗ್ತಾ ಬಂತು. ಏನೋ ಏನಂದಿ ಮತ್ತೆ?
ಮತ್ತೇನ್ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಮಾಮ. ಅಲ್ಲಿ ಏನ್ ನಡೆದಿದೆ? ಸುಮ್ಮನೆ ಮಾತಾಡ್ತಾ ನಿಂತ್ಕೊಂಡಿದ್ದೀರಾ? ಬನ್ನಿ ಇಲ್ಲಿ. ಮಾಡೋಕ್ಕೇನು ಕೆಲಸ ಇಲ್ವೇನು? ನೀವಲ್ಲಿ ಸುಮ್ಮನೆ ಮಾತಾಡ್ತಾ ನಿಂತ್ಕೊಂಡಿದ್ದೀರಾ. ಕೆಲಸದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಏನ್ ಸುಮ್ಮನೆ ನಿಂತ್ಕೊಂಡ್ರೆ ಕೆಲಸ ಆಗ್ಬಿಡುತ್ತಾ? ಮತ್ತೆ ನೀವು ಮಾತಾಡ್ತಾ ನಿಂತ್ರೆ ಅಲ್ಲಿ ಕುರಿಗಳ ಹೊಟ್ಟೆ ತುಂಬಿಡುತ್ತಾ? ಸರಿ, ಮತ್ತೆ ಕುರಿಗಳನ್ನ ಮೇಯಿಸೋದಕ್ಕೆ ಯಾರು ಕರ್ಕೊಂಡು ಹೋಗ್ತೀರಾ? ನಾನು ಹೋಗ್ತೀನಿ ಮಾಮ. ಸರಿ, ನೀನ್ ಒಬ್ನೇ ಹೋಗ್ಬೇಡ. ಬಾಪುನನ್ನು ಜೊತೆ ಕರ್ಕೊಂಡೋಗು. ಏನಪ್ಪ ಬಾಪು? ಆಯ್ತು ಮಾಮ, ಹೋಗ್ತೀನಿ ಬಿಡಿ. ಏ ಬಾಪು, ಕುರಿಗಳನ್ನ ಚೆನ್ನಾಗಿ ನೋಡ್ಕೋ. ಕುರಿಗಳ ಹೊಟ್ಟೆ ಚೆನ್ನಾಗಿ ತುಂಬಬೇಕು. ಸರಿ ಮಾಮ. ಮತ್ತೆ ಸರಿ, ಕುರಿಗಳ ಕಡೆ ಸರಿಯಾದ ಗಮನ ಇರಲಿ. ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, ಇಲ್ಲಿಂದ ಎಷ್ಟು ಜಾನುವಾರುಗಳು ಹೋಗ್ತವೆ ಅಷ್ಟೇ ಬಿಡಾರಕ್ಕೆ ತಿರುಗಿ ಬರಬೇಕು. ನಾನು ಮೊದಲೇ ಹೇಳ್ತಾ ಇದ್ದೀನಿ. ಇಲ್ಲ ಅಂತಂದ್ರೆ ನಾನು ನೋಡ್ಕೋತೀನಿ. ಗಮನದಲ್ಲಿರ್ಲಿ. ಏನೋ? ಆಯ್ತು ಮಾಮ, ನೀವ್ ಹೇಳ್ದಾಗೆ ಆಗ್ಲಿ. ನೀವೇನು ಸರಿಯಾಗಿ ಗಮನದಲ್ಲಿ ಇಟ್ಕೋತೀರಾ? ಆದ್ರೆ ಸಾಕಷ್ಟು ಜಾನುವಾರುಗಳು ಇವೆ ಅಲ್ವಾ? ಇದರಿಂದ ಜನರಿಗೆ ತೊಂದರೆನೂ ಆಗ್ಬೋದು. ಏನು? ಹೇಗೆ ಅಂದ್ರೆ ಅದಕ್ಕಾಗಿ ನಾವು ಸರಿಯಾಗಿ ಗಮನ ಇಡಬೇಕು. ಮತ್ತೆ ಅದೇ ಬೇರೆಗಳಿಗೆ ಜಾನುವಾರುಗಳನ್ನ ನುಗ್ಗಿಸ್ಬೇಡಿ. ಹೇಗೆ ಅಂದ್ರೆ ಮತ್ತೆ ನಮ್ ಕಡೆಯಿಂದ ತಪ್ಪಾಗ್ಬಾರ್ದು. ನಾನು ಏನ್ ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ಹೌದು ಮಾಮ. ಮತ್ತೆ ಹೊರ ಮುಹೂರ್ತ ನೋಡೋದಿದೆ. ಮತ್ತೆ ಎಲ್ಲವನ್ನೂ ಹೇಳ್ಬೇಕಾಗತ್ತೆ. ನನ್ನ ಸುತ್ತಲೂ ಎಲ್ಲರೂ ದಡ್ರೆ ತುಂಬಿದ್ದಾರೆ. ಮಾಮ, ನಾನೇನು ಹೇಳ್ತೀನಿ ಅಂದರೆ ನಾವು ಈ ಭಾಗದಿಂದ ಬೇಗ ಹೊರಟ್ರೆ ಒಳ್ಳೇದು. ಯಾಕಪ್ಪ ನೀನ್ ಯಾಕೆ ಹಾಗೆ ಹೇಳ್ತಿದ್ಯಾ? ಅದು ಹಾಗಲ್ಲ ಮಾಮ. ಈ ಭಾಗದಲ್ಲಿ ಹಾಳಾಗಿರೋರೇ ಹೆಚ್ಚು. ಇಲ್ಲಿ ಜನರೇ ಸರಿಯಾಗಿಲ್ಲ ಮಾಮ. ಇಲ್ಲಿ ಕೇಳಪ್ಪ, ಎಲ್ಲಿ ಹೋದ್ರು ಇಂತಹ 3-4 ಜನರು ಇದ್ದೇ ಇರ್ತಾರ ನೋಡು. ಅದರಿಂದಾಗಿ ನಾನು ಕೂಡಲೇ ಬಿಡಾರವನ್ನ ಆ ಜಾಗದಿಂದ ತೆಗಿಬೇಕು ಅಂತಂದ್ರೆ ನನಗೇನದು ಒಪ್ಪಿಗೆ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ನನಗೂ ಗಮನದಲ್ಲಿದೆ. ಹೋಗಪ್ಪ ಹೋಗು, ನಿನ್ ಕೆಲಸ ನೀನ್ ಮಾಡು. ಆಯ್ತು ಮಾಮ. ನೋಡೋಣ ಏನ್ ಮಾಡ್ಬೋದು ಅಂತ. ಈ ಸಲ ಏನೇ ಆದ್ರೂ ನಾವ್ 2 ಕುರಿಗಳನ್ನ ಹೇಗಾದ್ರೂ ಮಾಡಿ ಕದಿಲೇಬೇಕು. ಅದೇನ್ ನಮಗ್ ಕಷ್ಟದ ಕೆಲಸ ಅಲ್ಲ. ಹೌದು, ನಾವ್ ಇಲ್ಲಿವರೆಗೂ ಎಷ್ಟೊಂದು ಕಳ್ತನ ಮಾಡಿದೀವಿ. ಅದ್ರಲ್ಲಿ ಒಂದು ತಪ್ಪಾಗಿಲ್ಲ. ಯಾರಿಗೂ ಏನು ಎತ್ತ ಅಂತ ಗೊತ್ತಾಗಿಲ್ಲ. ಆದ್ರೆ ಈ ಸಲ ನನ್ಗೆ ಅನ್ನಿಸ್ತಾ ಇದೆ ಸ್ವಲ್ಪ ಜೋಪಾನವಾಗಿರ್ಬೇಕು ಅಂತ. ನಾನು ಅದನ್ನೇ ಹೇಳ್ತಾ ಇರೋದು. ಅದೇನಂದ್ರೆ ನಮ್ ಕಳ್ತನ ಯಾರಿಗಾರು ಗೊತ್ತಾದ್ರೆ ಮತ್ತೆ ಅವ್ರು ನಮ್ಮನ್ನ ಇಲ್ಲಿವರೆಗೂ ಹುಡ್ಕೊಂಡ್ ಬಂದ್ರೆ ನಾವು ಮನೇಲಿ ಸಿಗ್ಬಾರ್ದು. ಮತ್ ನೀವಿಬ್ರು ಸಹ ಸಿಗ್ಬಾರ್ದು. ಮನೆಯಲ್ಲೇ ಇರ್ಬೇಡಿ. ಹೌದು, ಮನೆ ಕುರಿಗಳನ್ನ ತಂದ್ರೆ ಅಕ್ಕಪಕ್ಕದ ಮನೆಯವ್ರಿಗೆ ಕಾಣಿಸುತ್ತೆ. ಸುಮ್ನೆ ಅಲ್ಲಿ ಹೇಳ್ಕೊಂತ ಕೂತ್ಕೋತಾರೆ. ಅದಕ್ಕೆ ನಾವು ಮನೆನ ಬೀಗ ಹಾಕಿ ಅಕ್ಕಪಕ್ಕದ ಹೊಲಗಳಿಗೆ ಹೋಗ್ಬಿಡೋಣ. ಮತ್ ನಮ್ಗೆ ಒಂದ್ ಕುರಿನ ಮಾರುಕಟ್ಟೆಗೆ ತಗೊಂಡೋಗಕ್ಕೂ ಆಗುತ್ತೆ, ಮತ್ತೊಂದನ್ನ ಕತ್ತರಿಸೋಣ. ರೀ, ನೀವ್ ಇಲ್ಲಿಂದ ಮೊದ್ಲು ಹೊರಡಿ, ಇಲ್ಲ ಅಂದ್ರೆ ನಿಮಗ್ ತಡ ಆಗತ್ತಷ್ಟೇ. ಮತ್ತೆ ಎಲ್ರೂ ಸೇರ್ ಹೊಂಟ್ರೆ ಊರಲ್ಲಿ ಜನ ಎಲ್ಲ ಕೇಳ್ತಾರೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ, ಯಾವ್ದಕ್ ಹೋಗ್ತಿದ್ದೀರಾ ಅಂತ ಎಲ್ಲಾನು ಕೇಳ್ತಾರೆ. ಸರಿ, ನಾವಿನ್ನು ಹೊರಡ್ತೀವಿ. ಮೊದ್ಲು ದೇವ್ರಿಗೆ ನಮಸ್ಕಾರ ಮಾಡಿ ಹೋಗಿ, ನಮಗೆಲ್ಲ ಒಳ್ಳೇದಾಗ್ಲಿ ಅಂತ. ಹೇ ದೇವ್ರೆ, ನಮ್ ಕೆಲ್ಸ ಆಗ್ಲಿ. ಕುರಿ ಮಾಂಸದ ನೈವೇದ್ಯ ಇಡ್ತೀನಿ ನಿನಗೆ. ಸರಿ, ನಡಿ. ನೀವ್ ಹೋಗ್ ಸ್ವಲ್ಪ ಹೊತ್ತಲ್ಲಿ ನಾವು ನಿಮ್ಮನ್ನ ಸೇರ್ಕೊಳ್ತೀವಿ. ಹೊರಡ್ಬೇಕಾದ್ರೆ 2 ಚೂರಿನೂ ಜೊತೆಗಿಟ್ಕೊಂಡು ಹೋಗಿ. ಸಮಯದಲ್ಲಿ ಏನಾಗತ್ತೆ ಹೇಳ. ಸರಿ, ಹಾಗಾದ್ರೆ ನಾವು ಹೊರಡ್ತೀವಿ. ಆಯ್ತು. ಅದ್ಯಾಕೋ ಗೊತ್ತಿಲ್ಲ, ಈ ಸಾರಿ ನನಗ್ ತುಂಬಾನೇ ಭಯ ಅನಿಸ್ತಿದೆ. ಅಲ್ವೇ, ಹಾಗೇನು ಆಗಲ್ಲ.
ಇದೆಲ್ಲ ನಮ್ ಮನ್ಸಿನ ಭಾವನೆಗಳು. ಮತ್ತೆ ಭಯ ಪಡಕ್ ನಮ್ಗೇನಾಗಿದೆ ಈಗ? ನಿಜ ಹೇಳ, ಆ ಮಾಮ ಅವ್ರನ್ನ ನೋಡಿದಾಗ ಈ ಸಲ ನನಗೆ ಅನ್ನಿಸ್ತಾ ಇದೆ ಏನಾದ್ರೂ ಕೆಟ್ಟದ್ದಾಗುತ್ತೆ ಅಂತ. ಹಾಗೇನೂ ಆಗಲ್ಲ, ನೀನ್ ಸುಮ್ನೆ ಯೋಚನೆ ಮಾಡ್ಬೇಡ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಎಲ್ರು ಹೇಗಿದ್ದೀರಾ? ಎಲ್ರು ಸೌಖ್ಯವಾಗಿದ್ದೀರಲ್ವಾ? ಊರಲ್ಲೆಲ್ಲ ಸರಿಯಾಗಿದೆ ಅಲ್ವಾ? ಈ ವರ್ಷ ಮಳೆ ಬೆಳೆ ಹೇಗಿದೆ? ಅರೆ ಇಲ್ಲಿ ನೋಡಿ, ನಿಮ್ಗೆ ಯಾರಿಗಾದ್ರೂ ಕೋರಿಕೆಗಳಿದ್ರೆ ಒಬ್ಬೊಬ್ಬರಾಗಿ ನಿಂತ್ಕೊಂಡು ಮಾಮ ಅವ್ರಿಗೆ ಹೇಳ್ಕೊಳ್ಳಿ. ಗೋವಿಂದ್. ಗೋವಿಂದ್ ಅಲ್ವಾ ನಿನ್ನ ಹೆಸರು? ಅಪ್ಪನ ಹೆಸರು ಅಶ್ವಣ್ಣ, ತಾಯಿಯ ಹೆಸರು ಸರಸ್ವತಿ, ಹೌದಲ್ವಾ? 3 ಅಣ್ಣ ತಮ್ಮಂದ್ರು, 2 ಅಕ್ಕ ತಂಗಿರು, ಜಮೀನಿನ ಬಗ್ಗೆ ವಾದ ವಿವಾದ ನಡೆದಿದೆ. ಹಾ, ಬೆಳೆ ಬೆಳೆಯೋಕ್ಕಾಗ್ತಿಲ್ಲ. ನೀನು ಯೋಚನೆ ಮಾಡಬೇಡ, ಮುಂದಿನ ತಿಂಗಳು ಎಲ್ಲ ವಾದ ಬಗೆಹರಿಯುತ್ತೆ, ಎಲ್ಲ ಸರಿ ಹೋಗುತ್ತೆ. ನನ್ನ ಆಶೀರ್ವಾದ ಇದೆ, ಸುಖವಾಗಿರು. ರಾ, 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 ರಾ. ನಡಿ. ಅರೆ ಯಾಕಪ್ಪ ಕಲ್ಲಲ್ಲಿ ಹೊಡಿತ್ಯಾ? ಮೇಲಿ ಬಿಡು. ನಾನೊಂದು ಹೇಳ ಚಂದು, ಮಾಮ ಯಾಕೆ ಇವತ್ತು ಅಷ್ಟೊಂದು ಯೋಚನೆ ಮಾಡ್ತಾ ಇದ್ರು? ನಾವೇನು ಇವತ್ತೇನ ಕರ್ಕೊಂಬಂದಿರೋದು ಕುರಿಗಳನ್ನ? ನಮಗೂ ಅದ್ರ ಬಗ್ಗೆ ಗೊತ್ತಲ್ವಾ? ಅದು ಹಾಗಲ್ಲಪ್ಪ, ಮಾಮ ಅವ್ರಿಗೇನೋ ಗೊತ್ತಾಗಿರ್ಬೇಕು. ಮತ್ತೆ ಅವ್ರಿಗೆ ಹೀಗೇನಾದ್ರೂ ಗೊತ್ತಾಗಿರ್ಲಿಲ್ಲ ಅಂತಂದ್ರೆ ಹೀಗೆಲ್ಲ ಮಾತಾಡ್ತಿದ್ರಾ? ಅದು ಸರಿ ಬಿಡು. ಇನ್ನು ಸ್ವಲ್ಪ ಹೊತ್ತು ಆಮೇಲೆ ಹೊರಡೋಣ. ಹೇಗಿದ್ರು ಇವತ್ತು ರೋಟಿ ಗಿಳಿಯನ್ನು ಬರೋದಿಲ್ಲ, ದತ್ತು ಅಣ್ಣ ಒಬ್ಬರೇ ಇರ್ತಾರೆ ಬಿಡಾರದಲ್ಲಿ. ಅರೆ ಹೋಗ್ಲಿ ಬಿಡು, ಮತ್ತೆ ನಾವು ನಮ್ ಕುರಿಗಳನ್ನ ಮೇಯಿಸೋಣ. ಹಾಗೆ ಮುಗಿದ್ಮೇಲೆ ನೀರ್ ಕುಡಿಸಿ ಬಿಡಾರ ಕರ್ಕೊಂಡು ಹೋಗೋಣ. ಅದೇನ್ ಗೊತ್ತಾ ಚಂದು, ಮಾಮ ಯಾವತ್ತೂ ಇಷ್ಟು ಕೋಪ ಮಾಡ್ಕೊಂಡಿರ್ಲಿಲ್ಲ, ಆದ್ರೆ ಪೂಜಾರಿ ಮೇಲೆ ಮಾತ್ರ ಯಾಕೆ ಅಷ್ಟು ಕೋಪ ಮಾಡ್ಕೊಂಡಿದ್ರು? ಹೌದು, ಮತ್ತೆ ಅವನು ಅಂಥ ದೊಡ್ಡ ತಪ್ಪನ್ನೇ ಮಾಡಿದಾನೆ ಅಲ್ವಾ? ಅಲ್ಲಿ ನೋಡು, ಅವರಿಬ್ರು ಕುರಿಗಳನ್ನ ಮೇಯಿಸ್ತಾ ಇದ್ದಾರೆ. ಅವ್ರು ಒಂದ್ಸಲ ಆ ಕಡೆ ಈ ಕಡೆ ಹೋದ್ರೆ ನಾನು ಒಂದ್ ಕುರಿನೇ ಎತ್ಕೊಂಡು ಹೋಗ್ತೀನಿ, ನೀನ್ ಇನ್ನೊಂದ್ ಕುರಿನೇ ಎತ್ಕೊಂಡು ಹೋಗು. ಹೌದು, ಅದಕ್ಕೂ ಮೊದ್ಲು ಅವುಗಳ ಬಾಯಿಗೆ ಬಟ್ಟೆನ್ ಕಟ್ಟೋಣ, ಆಗ ಅವು ಕಿರ್ಚೋದಿಲ್ಲ. ಆಮೇಲೆ ನಾವು ಕಾಡಿ ಕರ್ಕೊಂಡು ಹೋಗೋಣ ಅಂತೆ. ಆದ್ರೆ ಆ ಕಡೆ ಈ ಕಡೆ ಗಮನ ಇಡು, ಅಕಸ್ಮಾತ್ ಯಾರಾದ್ರೂ ನೋಡಿದ್ರೆ ನಮಗ್ ತೊಂದರೆ ಆಗತ್ತೆ. ಯಾರಾದ್ರೂ ಬರೋಕ್ ಮುಂಚೆ ನಾವ್ ಈ ಕೆಲಸ ಮುಗಿಸ್ಬೇಕು, ಇಲ್ಲ ಅಂದ್ರೆ ನಾವಿಲ್ಲಿದ್ದು ಏನು ಉಪಯೋಗ ಇಲ್ಲ. ಸ್ವಲ್ಪ ಸಮಾಧಾನದಿಂದ ಇರು. ಏನಾಯ್ತು ಮಾಮ? ಹೇ, ನಮ್ಮ ಕುರಿಗಳು ಗೋಮಾಳಕ್ ಹೋಗಿದಾವಲ್ವಾ? ಹೌದು ಮಾಮ, ಅವ್ರು ಹೋಗ್ಬೇಕಾದ್ರೆ ಹೇಳಿದ್ರಲ್ಲ. ಹೋಗಿ ಹೋಗಿ ಬೇಗ ಯಾರಾದ್ರೂ ಹೋಗಿ ನೋಡ್ಕೊಂಡು ಬನ್ನಿ. ನಾನು ಹೋಗಿ ನೋಡ್ಕೊಂಡ್ ಬರಲ್ಲ ಮಾಮ. ಬೇಡ, ನೀನು ಬೇಡ, ಬೇರೆ ಯಾರನ್ನಾದ್ರೂ ಕಳಿಸು. ಸರಿ ಆಯ್ತು ಮಾಮ. ಎದಳಪ್ಪ, ಎದೋ ಬೇಗ ಹೋಗಿ ಅಲ್ಲಿ ನೋಡ್ಕೊಂಡ್ ಬಾ, ಹೋಗು ಹೋಗು. ಇವೋ ದೇವರ ಕುರಿಗಳು. ನನ್ನ ಜಾಗದಿಂದ ಒಂದು ದಾರದ ತುಣುಕು ತಗೊಂಡೋದ್ರು ಕೂಡ ನಾನು ಅವ್ರನ್ನ ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ. ನನ್ನ ಯಾವ್ದಾದ್ರು ವಸ್ತುಗಳನ್ನ ತಗೊಂಡು ಹೋದವನು ಒಂದು ವೇಳೆ ಸ್ವರ್ಗಕ್ಕೆ ಹೋದ್ರು ಕೂಡ ಅಲ್ಲಿಗೆ ಹೋಗಿ ಅವನ ಬೆನ್ನು ಹಿಡಿತೀನಿ, ಹಾಗೆ ಎಲ್ಲಾನು ವಸೂಲಿ ಮಾಡ್ತೀನಿ. ನಾನು ಬಿಡೋದಿಲ್ಲ ಮಾತ್ರ. ನಾನು ಅಂತಿಂತವನಲ್ಲ, ಬಾಳು ಬಾಳು ಅಂತ ನನ್ನ ಹೆಸರು. ಸರಿ ಚಂದು, ನಾನು ಆ ಕಡೆ ಹೋಗಿ ನೀರಿದ್ಯಾ ಅಂತ ನೋಡ್ಕೊಂಡ್ ಬರ್ತೀನಿ. ಕುರಿಗಳಿಗೆ ನೀರು ಕುಡಿಸ್ಬೇಕಲ್ವಾ? ಸರಿ, ಹಾಗಾದ್ರೆ ಕೂಡ್ಲೆ ಹೋಗಿ ಬೇಗನೆ ವಾಪಸ್ ಬಾ. ಸರಿ. ಹರ ಬಾ ಬಾ ಬಾ, ಟ್ರ ಟ ಟ ಟ ಟ ಟ, ಬಾ 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 ಬಾ, ಟ್ರ ಬಾ 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 ಬಾ. ಯಾ ಟ್ರ 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 ಬಾ.
ರೀ ನಾವೀಗ ಹೊರಡೋಣವಾ? ಹೌದೌದು. ಗೀತಾ, ನೀನ್ ಇಲ್ಲೇ ಇರು ಆಯ್ತಾ? ನಾವಿಬ್ರು ಮಾಳು ಮಾಮ ಅವ್ರ ಹತ್ರ ಹೋಗಿ ಬರ್ತೀವಿ. ಮತ್ತೆ ಹೋಗುವಾಗ ಹೊರಗಡೆಯಿಂದ ಬಾಗ್ಲು ಹಾಕೊಂಡು ಹೋಗ್ತೀವಿ. ಇಲ್ಲ ಇಲ್ಲ, ಮಾಮ ಅವ್ರ ಹತ್ರ ನಾನು ಬರ್ತೀನಿ. ಅಯ್ಯೋ, ಹೀಗ್ಯಾಕೆ ಹೇಳ್ತಿದ್ಯಾ? ನಾವಿಬ್ರು ಹೀಗ್ ಹೋಗಿ ಹಾಕ್ ಬರ್ತೀವಿ. ಬೇಡ ಅನ್ನಲ್ಲ ನಾನು. ನಿನಗೇನ್ ಕೆಲ್ಸ ಅಲ್ಲಿ? ಅತ್ತಿಗೆ ನೀವೇ ಸ್ವಲ್ಪ ಹೇಳಿ ಅಣ್ಣನ್ಗೆ. ಗೀತಾ ಸ್ವಲ್ಪ ಮಾತ್ ಕೇಳು. ಗೀತಾ, ಅಯ್ಯೋ ನನ್ ಮಾತು ನಾನು ಕೇಳು. ಬರ್ತೀನಿ ಅಣ್ಣ, ನಾನು ಬರ್ತೀನಿ, ನನ್ನನ್ನು ಕರ್ಕೊಂಡು ಹೋಗಿ. ಈಗ ಇವಳನ್ನಂತೂ ಸಮಾಧಾನ ಮಾಡೋಕ್ ಆಗೋದಿಲ್ಲ. ನನ್ನನ್ನು ಕರ್ಕೊಂಡು ಹೋಗಿ. ಸುಮ್ನೆ ಹೇಳ್ಬಿಟ್ವಿ ಇವಾಗ. ಸರಿ ರಂಜಿತಾ, ಈಗ ಜಾಗಕ್ಕೆ ಹೋದ್ಮೇಲೆ ಮಾಮ ವಿಚಾರಿಸಿದ್ರೆ ಏನಿದೆಯೋ ಎಲ್ಲಾನು ಹೇಳ್ಬೇಕಾಗುತ್ತೆ. ಹೌದು, ಆದ್ರೆ ಅವ್ರು ನನ್ ಜಾಗಕ್ಕೆ ಬಂದು ಯಾಕೆ ಈ ವಿಷಯಗಳನ್ನೆಲ್ಲ ನನಗೆ ಹೇಳಲೇ ಇಲ್ಲ ಅಂದ್ರೆ ಆಗ ತಪ್ಪಾಯ್ತು ಅಂತ ಹೇಳ್ಬೇಕು, ಬೇರೇನಿದೆ? ತಯಾರಿ ಆಯ್ತೇನಮ್ಮ, ಹೊರಡೋಣ ನಾವು. ಒಳ್ಳೇದಾಯ್ತು ಕಣಮ್ಮ, ಒಬ್ರಿಗೆ ಇನ್ನೊಬ್ರು ಜೊತೆ ಆದಾಗಾಯ್ತು. ಅಲ್ಲಿಗೆ ಹೋದ್ಮೇಲೆ ಮಾಮ ಕೋಪ ಮಾಡ್ಕೊಳ್ಳಲ್ಲ ಅಂದ್ರೆ ನಿಮ್ಮ ಅದೃಷ್ಟ ಅನ್ಕೊಳ್ಳಿ. ನಂಗೂ ಅದ್ರ ಬಗ್ಗೆನೆ ಭಯ ಆಗ್ತಿದೆ. ಸರಿ ಹೋಗ್ಲಿ ಬಿಡು, ತಡ ಆಗೋದ್ ಬೇಡ, ನಡೀರಿ. ಹೌದೌದು, ನಡೀರಿ ನಡೀರಿ. ಅಣ್ಣ ಅಣ್ಣ, ಅತ್ಗೆ ಅತ್ಗೆ, ಅಣ್ಣ ಅತ್ಗೆ ಅತ್ಗೆ. ಮಾಮ, ಕುರಿಗಳನ್ನ ಮೇಯಿಸ್ಕೊಂಡ್ ಬಂದ್ವಿ ನೋಡಿ. ಹೌದು ಮಾಮ, ಜೊತೆಗೆ ನೀರು ಕೂಡ ಕುಡಿಸಿದೀವಿ. ಬಂದಿದ್ದೀರಲ್ವಾ? ಎಲ್ಲ ಕುರಿಗಳನ್ನ ಸರಿಯಾಗಿ ವಾಪಸ್ ಕರ್ಕೊಂಡು ಬಂದಿದ್ದೀರೋ ಇಲ್ವೋ? ಹೌದು ಮಾಮ. ನಿಜ ಹೇಳ್ತಾ ಇದ್ದೀರಾ ತಾನೇ? 2 ಕುರಿಗಳು ಕಡಿಮೆ ಇದೆ ಅವರಲ್ಲಿ. ಇಲ್ಲ ಮಾಮ, ನಾವ್ ಎಷ್ಟು ಕುರಿಗಳನ್ನ ಕರ್ಕೊಂಡು ಹೋಗಿದ್ವೋ ಅಷ್ಟನ್ನು ವಾಪಸ್ ಕರ್ಕೊಂಡ್ ಬಂದಿದೀವಿ. ಇದನ್ನ ನನಗೆ ಹೇಳಕ್ ಬರ್ತೀರಾ ನೀವು? ಹಾ, ಇರಿ ಮಾಮ, ಈಗ್ಲೇ ನೋಡ್ತೀವಿ. ಅಯ್ಯೋ, ನಾನು ಹೇಳಿದ್ದೀನಲ್ವಾ, ಕಿವಿ ಕೇಳಲ್ವಾ ನಿಮ್ಗೆ? ಇಷ್ಟಕ್ಕೂ ಎಣಸಿ ಏನಾಗ್ಬೇಕಾಗಿದೆ? ಹೋಗಿರೋ 2 ಕುರಿಗಳು ವಾಪಸ್ ಬರುತ್ತಾ? ಆದ್ರೆ ಮಾಮ, ನಾವು ಕುರಿಗಳು ಬಿಟ್ಟು ಆ ಕಡೆ ಈ ಕಡೆ ಎಲ್ಲೂ ಹೋಗಿಲ್ಲ. ಹೋದಾಗಿಂದ ಜೊತೆಲೇ ಇದೀವಿ. ಅಯ್ಯೋ, ಯಾರಿಗೆ ಹೇಳ್ತಾ ಇದ್ದೀರಾ ಇದನ್ನ ನೀವು? ಈ ಮಾಮನಿಗೆ ಹೇಳ್ತಾ ಇದ್ದೀರಾ ನೀವು? ಕೆಲಸದಲ್ಲಿ ಗಮನ ಇಲ್ವಾ ನಿಮಗೆ? ಎಲ್ಲಿ ಹೋಗಿದ್ರಿ ನೀವು? ಅದು ಮಾಮ, ನಿಜವಾಗ್ಲೂ ಈ ವಿಷಯ ಗೊತ್ತಾಗಿರ್ಲಿಲ್ಲ ನಮ್ಗೆ. ಅಯ್ಯೋ, ಅದ್ ಹೇಗ್ ಗೊತ್ತಾಗ್ಬೇಕು ನಿಮಗೆ? ಹ, ನಮ್ಮ ಜಾಗಕ್ಕೆ ಆ 4 ಜನರು ಬಂದಿದ್ರಲ್ವಾ, ಅವರಲ್ಲಿ 2 ಸೇರ್ಕೊಂಡು 2 ಕುರಿಗಳನ್ನ ಎತ್ಕೊಂಡು ಹೋಗಿದ್ದಾರೆ. ಅಯ್ಯೋ, ಏನ್ ಹೇಳ್ತಿದ್ದೀರಾ ಮಾಮ? ಮಾಮ, ಇದಂತೂ ಅನಾಹುತ ಆಗೋಯ್ತು ನೋಡಿ. ಮಾಮ, ನಿಜವಾಗ್ಲೂ ನಮಗ್ ಗೊತ್ತಾಗ್ಲಿಲ್ಲ ಇದು. ಈ ತರ ಎಲ್ಲ ಆಗತ್ತೆ ಅಂತ ನಮಗ್ ಗೊತ್ತೇ ಆಗ್ಲಿಲ್ಲ ಮಾಮ. ಅಯ್ಯೋ, ನಿಮ್ಗೆ ಅದ್ ಹೇಗ್ ನಾಚಿಕೆ ಆಗೋದಿಲ್ವೋ ಮುಟ್ಟಾಳ್ರೆ? ತಲೆ ಎತ್ತಿ ಬೇರೆ ಹೇಳ್ತಾ ಇದ್ದೀರಲ್ಲ, ಕುರಿಗಳು ಹೇಗ್ ಹೋದ್ವು ಅಂತ ಗೊತ್ತಾಗ್ಲಿಲ್ಲ ಅಂತ. ಅಯ್ಯೋ, ನಿಮ್ಗೆ ಲಾಠಿ ಏಟ್ ಹಾಕ್ಬೇಕು ನೋಡಿ ನನ್ನ ಪ್ರಕಾರ.
ನಿಮ್ಗೆ ಕೆಲಸ ಮಾಡಕ್ಕಾಗಲ್ಲ ಅಂತ ಆದ್ರೆ ಹೊರಟೋಗಿ ಇಲ್ಲಿಂದ. ನಿಮ್ಮ ಅವಶ್ಯಕತೆ ಇಲ್ಲ ನನ್ನ ಜಾಗದಲ್ಲಿ. ಈಗ ಅಂದ್ರೆ ಈಗಲೇ ಹೊರಟೋಗಿ. ನಾನೇ ನೋಡ್ಕೋತೀನಿ ನನ್ನ ಕುರಿಗಳನ್ನ ನಾನು ಹೇಗ್ ನೋಡ್ಕೋಬೇಕು ಅಂತ. ಮಾಮ ಅದು ಅಯ್ಯೋ ಏನದು? ತಿಂದು ತಿಂದು ಕೊಬ್ಬಿದ್ದೀರ ನೋಡಿ ನೀವು. ಅಯ್ಯೋ ಮಾಮ, ತಪ್ಪಾಗೋಯ್ತು ನಮ್ಮಿಂದ. ನೀವೇನೋ ಹೋಗ್ಬೋದು ಕಣಪ್ಪ, ಆದ್ರೆ ಆ ಕುರಿಗಳು ಮತ್ತೆ ಜನರು ನಿಮ್ಮ ಕೈಗೆ ಸಿಗ್ಬೇಕಲ್ವಾ? ಅಂದ್ರೆ ಮಾಮ ಹೋದ್ವವು ಆಗ್ಲೇ ಅವರು ತಮ್ಮ ಜಾಗ ಬದಲಾಯಿಸಾಗಿದೆ. ತಮ್ಮ ಮನೆಗೆ ಚೆನ್ನಾಗಿ ಬೀಗ ಹಾಕಿ ಇಟ್ಟಿದ್ದಾರೆ ಅವರು. ಹಾಗಾದ್ರೆ ಈಗ ಏನ್ ಮಾಡ್ಬೇಕು ಮಾಮ ನಾವು? ನಾನ್ ನೋಡ್ತೀನಿ ಏನ್ ಮಾಡೋದು ಅಂತ. ಆದ್ರೆ ಮಾಮ, ಅಷ್ಟ್ರಲ್ಲಿ ನಮ್ ಕುರಿಗಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ? ದತ್ತು, ಅವು ಬಾಳುನ ಕುರಿಗಳು, ಅವುಗಳ ಮೈ ಮುಟ್ಟೋದಟ್ಟು ಸುಲಭ ಅಲ್ಲ. ಮೈ ಮುಟ್ಟಿ ನೋಡೋಕ್ ಹೇಳು ಅವ್ರಿಗೆ. ಈ ಬಾಳಪ್ಪನ ಎದುರು ಹಾಕೋಬೇಕಾಗತ್ತವ್ರು. ನೋಡ್ಕೋತೀನೋ ನಾನು. ನಾವು ಎಷ್ಟು ಹೊತ್ತಿನಿಂದ ಹಿಂದೆನೆ ಬಂದಿದ್ದೀವಿ, ಆದ್ರೆ ಇವ್ರು ಇನ್ನೂ ಬಂದೇ ಇಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿರಲ್ಲ ಅಲ್ವಾ? ನೀನ್ ತುಂಬಾ ಯೋಚನೆ ಮಾಡ್ತೀಯ ನೋಡು. ಅವ್ರು ಹೇಳಿದ್ದಾರಲ್ವಾ ಬರ್ತೀನಿ ಅಂತ. ಹೌದು ಕೊಣವ್ವ, ಆದ್ರೆ ಆ ಬಾಳು ಮಾಮನ್ ಕುರಿಗಳನ್ನ ಕಳ್ತನ ಮಾಡೋದು ಅಂದ್ರೆ ತುಂಬಾನೇ ಕಷ್ಟದ ಕೆಲ್ಸ. ನೀನ್ ಉಳಿದ ವಿಚಾರ ಎಲ್ಲ ಬಿಟ್ಟು ಕೆಲಸ ಮಾಡು. ಅವ್ರ ಕುರಿ ತಗೊಂಡು ವಾಪಸ್ ಬರ್ತಾ ಇದ್ದ ಹಾಗೆ ಒಂದ್ ಕುರಿನ ಕತ್ತರಿಸಿ ಅಡ್ಗೆ ಶುರು ಮಾಡೋಣ. ಅಯ್ಯೋ, ಎಷ್ಟು ತಡ ಮಾಡಿದ್ರೆ ನೀವು? ಇಲ್ಲಿ ನಮ್ಮ ಮನ್ಸು ತಳಮಳ ಆಗ್ತಾ ಇತ್ತು. ಕೆಲಸ ಸುಸೂತ್ರವಾಗಾಯ್ತಲ್ವಾ? ನೀವ್ ಬರೋವಾಗ ಯಾರು ನೋಡಿಲ್ಲ ಅಲ್ವಾ? ಅಯ್ಯೋ, ಅಷ್ಟು ಸುಲಭ ಅಲ್ಲ ಅದು. ಆದ್ರೆ ನಿಜ ಹೇಳ, ನಾನು ಕುರಿಗಳನ್ನ ಎತ್ಕೊಂಡು ಓಡ್ಬೇಕಾ ನಂಗೆ ಪದೇ ಪದೇ ಅನ್ನಿಸ್ತಾ ಇತ್ತು ಯಾರೋ ನಮ್ಮನ್ನ ಹಿಂಬಾಲಿಸ್ತಾ ಇದಾರೆ ಅಂತ. ಅಯ್ಯೋ ಹೋಗ್ಲಿ ಬಿಡು, ಕುರಿಗಳನ್ನ ಎತ್ಕೊಂಡು ಬಂದಿದೀವಲ್ವಾ, ಅಂದ್ಮೇಲೆ ಆಯ್ತು. ಕುರಿಗಳು ತಂದಿದ್ದೀರಲ್ವಾ, ಒಂದ್ ಕುರಿನ ಕತ್ತರಿಸಿ ಅಡ್ಗೆ ಮಾಡೋಣ ನಾವು. ಸರಿ, ಉಳಿದಿದ್ದನ್ನೆಲ್ಲ ಒಂದ್ ಪಾತ್ರೆ ತುಂಬಿಕೊಂಡು ಮನೆಗೆ ಹೋಗೋಣ. ಆಮೇಲೆ ರೀ, ಅದ್ ಒಂದ್ ಕುರಿನ್ ತಗೊಂಡು ಪೇಟೆಗೆ ಹೋಗ್ಬೇಕಾಗಿತ್ತು ಅಲ್ವಾ? ಹೋಗುವಂತೆ ಇರು, ಯಾಕಷ್ಟು ಆತ್ರ ಪಡ್ತಿದ್ಯಾ? ತಯಾರಿ ಶುರು ಮಾಡಿ ನೀವು. ಎಲ್ಲ ವಸ್ತುಗಳನ್ನ ಜೋಡಿಸ್ಕೊಳ್ಳಿ. ಏನಪ್ಪ, ನಡಿ, ನಾವು ನಮ್ಮ ಕೆಲಸ ಮಾಡೋಣ. ಅಯ್ಯೋ ಮುಟ್ಟಾಳ್ರೆ, ನಿಮ್ಮ ಹರಟೆ ಹೊಡೆದಾಗಿದ್ರೆ ಬಂದು ಸ್ವಲ್ಪ ಕೆಲ್ಸ ನೋಡ್ರಿ. ಅದು ಹಾಗಲ್ಲ ಮಾಮ, ನಮ್ಮ ಎರಡು ಕುರಿಗಳ ಕಳ್ತನ ಆಗಿದೆಯಲ್ಲ, ಅದರಿಂದ ಪದೇ ಪದೇ ಆ ವಿಷಯ ನಮ್ಮ ತಲೆಯಲ್ಲಿ ಕುರಿತಾ ಇದೆ. ಹೌದು, ನಮ್ಮ ಕುರಿಗಳೀಗ ಎಲ್ಲಿರ್ಬೋದು, ಏನ್ ಮಾಡ್ತಿರ್ಬೋದು ಅಂತ ಒಂದೂ ಗೊತ್ತಾಗ್ತಿಲ್ಲ. ವಾಹ್, ತುಂಬಾ ಕಾಳಜಿ ನೋಡು. ಇಷ್ಟು ಕಾಳಜಿ ಮೊದ್ಲೇ ತೋರಿಸಿ ಗಮನ ಕೊಟ್ಟಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ ಅಲ್ವಾ? ಮೂರ್ಖರೇ. ಮಾಮ, ನಮ್ಮಿಂದಂತೂ ತುಂಬಾ ತೊಂದರೆ ಆಗಿದೆ ನೋಡಿ. ನಮ್ಮನ್ನು ಕ್ಷಮಿಸ್ಬಿಡಿ. ಆದ್ರೆ ಈ ತಪ್ಪಾಗೋದಕ್ ಮುಂಚೆನೆ ನಾನು ನಿಮ್ಮ ಹತ್ರ ಕೇಳಿದ್ದೆ ಅಲ್ವಾ? ಏನು ಮನೇಲಿ ಎಲ್ರು ಹೇಗಿದ್ದಾರೆ, ಚೆನ್ನಾಗಿದ್ದಾರೆ ಅಲ್ವಾ ಅಂತ.
ಆದ್ರೆ ನೀವಿಬ್ರು ಏನು ಹೇಳಲಿಲ್ಲ, ಚೆನ್ನಾಗಿದ್ದೀವಿ ಅಂದ್ರೆ. ಹೌದಾ ಅಲ್ವೋ? ಮಾಮ ನಿಮಗ್ ಅದನ್ನ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ನೋಡಿ ನಮಗಂತೂ. ಸರಿ ಹೋಗ್ಲಿ ಬಿಡು. ಒಬ್ಬೊಬ್ಬರ ಭಕ್ತಿ ಒಂಥರ ಇರುತ್ತೆ. ಹೇಳೋದು ಅಥವಾ ಹೇಳದೇ ಇರೋದು ಅವರವರ ಮನಸ್ಸಿಗೆ ಬಿಟ್ಟ ವಿಚಾರ ಅದು. ಆದ್ರೆ ನೀವು ಅಲ್ಲಿಗೆ ಹೋದ ನಂತರ ಆ ಮನುಷ್ಯನಿಗೆ 100 ರೂಪಾಯಿ ಕೊಟ್ರಲ್ಲ, 100 ರೂಪಾಯಿ. ಅಯ್ಯೋ, ಅದೇನ್ ಚಿಕ್ಕ ಮೊತ್ತನಾ 100 ರೂಪಾಯಿ ಅಂದ್ರೆ? ಹ, ಇದು ನನಗೆ ಒಂಚೂರು ಇಷ್ಟ ಆಗ್ಲಿಲ್ಲ ನೋಡಿ. ಅಯ್ಯೋ, ನೀವೇನ್ ಕಳ್ಳರು ಅಥವಾ ಸುಲಿಗೆಗಾರರ? ಹ, ಕಳ್ಳತನ ಮಾಡಿ ಆ ಹಣ ಗಳಿಸಿದೀರಾ ನೀವು? ಕಷ್ಟಪಟ್ಟು ಗಳಿಸಿರೋ ಹಣ ಅಲ್ವಾ ಅದು? ಹ, ನಿಮ್ಮಂತ ಬಡಬಗರು ಕಷ್ಟಪಟ್ಟು ಸಂಪಾದಿಸಿದ ಹಣ ಅವ್ರು ಕೊಳ್ಳೆ ಹೊಡೆದಿದ್ದು ನನಗೆ ಇಷ್ಟ ಆಗ್ಲಿಲ್ಲ. ತಂಗಿ ಪ್ರಾಣದ ಮುಂದೆ ನನಗೆ ಬೇರೇನೂ ಕಾಣಿಸ್ಲಿಲ್ಲ ಮಾಮ. ಅಯ್ಯೋ, ಆದ್ರೆ ಆ ಮನುಷ್ಯ ಮಾಮ ಅವರಿಗೆ ಆಡಬಾರ್ದು ಮಾತುಗಳನ್ನ ಆಡಿದ್ದ ಅಲ್ವಾ? ಮತ್ತೆ ಇಡೀ ಊರ್ನವ್ರ ಎದುರಿಗೆ ಮಾಮ ಅವ್ರನ್ನ ದೇವಸ್ಥಾನದಿಂದ ಆಚೆ ಹಾಕಿ ಅಂತ ಹೇಳಿದ. ನಾನಾದ್ರೂ ಕೂಡ ಅವನನ್ನ ಕ್ಷಮಿಸ್ತಾ ಇರ್ತಿದ್ದೆ ಅಲ್ವಾ, ಬಿಟ್ಬಿಡ್ತಿದ್ದೆ. ಆದ್ರೆ ಅವನು ಏನೇನೋ ನನ್ನ ವಿರುದ್ಧನೇ ಮಾತಾಡಕ್ ಶುರು ಮಾಡ್ದ. ಅದಕ್ಕೆ ನಾನು ಹೇಳಿದೆ, ಅವನಿಗೆ 3 ದಿನದಲ್ಲಿ ಸತ್ತೋಗ್ತೀಯ ನೀನು ಅಂತ. ನೋಡ್ತಾ ಇರಿ ಮುಂದೆ ಏನಾಗುತ್ತೆ ಅಂತ. ತುಂಬಾ ಕೆಟ್ಟ ಘಟನೆ ಆಯ್ತು. ಇಡೀ ಊರಲ್ಲಿ ಈ ವಿಷಯ ಚರ್ಚೆ ಆಯ್ತು. ಮತ್ತೆ ನಿನ್ನೆ ಸಂಜೆ ಆ ದೇವಸ್ಥಾನದ ಪೂಜಾರಿ ನಮ್ಮ ಮನೆ ಬಾಗ್ಲಿಗೆ ಬಂದಿದ್ದ. ತುಂಬಾ ಕೆಟ್ಟದಾಗಿ ಜಗಳ ಮಾಡ್ದ ನೋಡಿ ಮಾಮ. ಅವನು ಹೇಳ್ತಿದ್ದ, ನನಗೆ ಯಾರು ಏನು ಮಾಡೋಕ್ಕಾಗಲ್ಲ, ದೇವರಿದ್ದಾನೆ ನನ್ನ ಜೊತೆಗೆ ಅಂತ. ನೋಡ್ತೀನಿ ನಾನು ಕೂಡ ಅದ್ಯಾವ ದೇವರು ಇದ್ದಾನೆ ಅವನ ಜೊತೆಗೆ ಅಂತ. ಇನ್2 ದಿನದಲ್ಲಿ ಗೊತ್ತಾಗುತ್ತೆ ಅಲ್ವಾ? ಸರಿ ತಾನೆ? ಅವನಿಗೆ ದೇವರ ಭಯ ಕೂಡ ಉಳಿದಿಲ್ವಲ್ಲ. ದೇವಸ್ಥಾನದ ಒಳಗಡೆ ಇದ್ದಾಗಲೂ ಜನರನ್ನ ಲೂಟಿ ಮಾಡ್ತಾ ಇದ್ದಾನೆ. ಅಂದಮೇಲೆ ಈ ರೀತಿ ಆಗುತ್ತೆ, ಬೇರೆ ಇನ್ನೇನಾಗುತ್ತೆ? ಮಾಮ, ನನ್ಗಂತೂ ತುಂಬಾ ಭಯ ಆಗ್ತಾ ಇದೆ. ಊರಲ್ಲಿ ಹಾಗೇನಾದ್ರೂ ಆದ್ರೆ ನಮ್ ಗತಿ ಏನು? ಈಗ ನೀವ್ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀರಾ? ಜಗಳ ಆಗಿದ್ದು ನನ್ ಜೊತೆ ತಾನೆ. ಅದಕ್ಕೆ ನಾನು ನೇರವಾಗಿ ಹೇಳಿದ್ದೀನಿ ಅವನಿಗೆ 3 ದಿನದಲ್ಲಿ ಹೋಗ್ತೀಯ ಅಂತ. ನೀವೇನು ತಲೆ ಕೆಡ್ಸ್ಕೋಬೇಡಿ, ನಾನಿದ್ದೀನಲ್ವಾ, ನಾನ್ ನೋಡ್ತೀನಿ ಏನ್ ಮಾಡೋದು ಅಂತ. ಅಡುಗೆ ಆಗಿದ್ರೆ ಬೇಗ ಬಡಿಸಿ. ನಾನು ಯಾವಾಗ ಊಟ ಮಾಡ್ತೀನೋ ಅಂತ ಅನಿಸ್ತಿದೆ. ಅಯ್ಯೋ ರೀ, ನಿಮಗ್ ಸ್ವಲ್ಪ ತಾಳ್ಮೆ ಅನ್ನೋದು ಇದೆಯಾ ಇಲ್ವಾ? ಊಟಕ್ಕಂತಾನೆ ಇದನ್ನೆಲ್ಲ ಮಾಡಿರೋದಲ್ವಾ? ರೀ, ಮತ್ತೆ ಆ ಇನ್ನೊಂದ್ ಕುರಿ ಎಲ್ಲಿದೆ? ಅದನ್ನ ಅಲ್ಲೇ ಆಚೆ ಕಟ್ಟಿಟ್ಟಿದ್ದೀನಿ. ಇಲ್ಲಿ ಯಾಕೆ ತರ್ಲಿ ಅದನ್ನ? ಹೊಟ್ಟೆ ತುಂಬ ಊಟ ಆದ್ಮೇಲೆ ಮನೆಗೆ ಹೋಗಿ ಆರಾಮಾಗಿ ಮಲ್ಕೊಂಡ್ಬಿಡ್ತೀನಿ. ಮತ್ತೆ ನಾಳೆ ಬೆಳಿಗ್ಗೆ ಪೇಟೆ ಹೋಗಿ ಇನ್ನೊಂದು ಕುರಿನ ಮಾರ್ಬಿಡ್ತೀನಿ. ಏನ್ರಿ, ಎಷ್ಟು ಹಣ ಸಿಗುತ್ತೆ ಅದ್ರಿಂದ? ಯಾರಿಗ್ ಗೊತ್ತು? ಎಷ್ಟು ಹಣ ಬರುತ್ತೋ ಬರ್ಲಿ ಬಿಡು. ನೀನು ಊಟ ಬಡಿಸು ಬೇಗ, ಸುಮ್ಮನೆ ತಡ ಮಾಡಬೇಡ ನೀನು. ಸರಿ, ಊಟ ಬಡಿಸ್ತೀನಿ ಈಗ. ಅಯ್ಯೋ ಅಣ್ಣ, ಎಷ್ಟು ಅವಸರ ಮಾಡ್ತಾ ಇದ್ದೀರಾ? ಅಡಿಗೆ ಚೆನ್ನಾಗಿ ಬೇಯ್ಬೇಕಲ್ವಾ? ಏನಿಲ್ಲ, ಹಾಗೆ ಆಗಿರುತ್ತದು. ನೀವು ಊಟ ಬಡಿಸಿ ಬೇಗ. ಮಾಮ, ಏನಾಗಿದೆ? ನೀವ್ ಯಾಕೇನು ಮಾತಾಡ್ತಿಲ್ಲ? ನಿಮಗೆ ನಮ್ಮ ಮೇಲೇನಾದ್ರೂ ಬೇಜಾರಾಗಿದ್ಯಾ? ಇಲ್ಲಮ್ಮ ಮಗಳೇ, ನಿಮ್ಮ ಮೇಲೆ ಯಾಕೆ ಬೇಜಾರು ಮಾಡ್ಕೊಳ್ಳಿ ನಾನು?
ನನ್ನ 2 ಕುರಿಗಳು ಕಳ್ಳತನ ಆಗಿದೆ ಅಲ್ವಾ? ಏನ್ ಹೇಳ್ತಿದ್ದೀರಾ ಮಾಮ? ಮಾಮ, ಈ ಕಡೆ ಹೀಗೆ ಆಗ್ತಾನೆ ಇರುತ್ತೆ ನೋಡಿ. ಯಾರಾದ್ರೂ ಕುರಿಗಳನ್ನ ತಗೊಂಡ್ ಬಂದ್ರೆ ಅವ್ರ ಕುರಿಗಳು ಮಾಯ ಆಗುತ್ತೆ. ಅವ್ರಿಗೆ ಅರ್ಥನೇ ಆಗ್ತಿಲ್ಲ ಅದು ಮಾಮ ಅವ್ರ ಕುರಿಗಳು ದೇವ್ರ ಕುರಿಗಳು ಅಂತ. ಮಾಮ, ನಾವು ಹೋಗಿ ಕುರಿಗಳನ್ನ ಹುಡ್ಕೋದ ಮಾಮ? ಹೌದು ಮಾಮ, ಕೂಡ್ಲೆ ಹೋಗ್ತೀವಿ ನಾವು. ಇದನ್ನೆಲ್ಲ ನೀವು ಮೊದ್ಲೇ ಹೇಳಿದಿದ್ರೆ ನಾವು ಆಗ್ಲೇ ಹೋಗಿ ಹುಡುಕ್ತಿದ್ವಿ ಮಾಮ. ಇಲ್ಲ ಕಣಪ್ಪ, ಯಾರು ಎಲ್ಲಿಗೂ ಹುಡ್ಕೋದಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ನನಗೆಲ್ಲಾನು ಗೊತ್ತೆ ನೋಡಿ ನನ್ನ ಕಣ್ಮುಂದೆನೆ ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ ಅಂತ. ನೋಡ್ತಾ ಇರಿ, ಅವರು ಖುದ್ದಾಗಿ ಕುರಿಗಳನ್ನ ಇಲ್ಲಿಗೆ ತಂದು ಬಿಡ್ತಾರೋ ಇಲ್ವೋ ಅಂತ. ಅವು ಈ ಬಾಳುನ ಕುರಿಗಳಲ್ವಾ? ನಾನೇನ್ ಸುಮ್ಮನೆ ಬಿಟ್ಟು ಬಿಡ್ತೀನಿ ಅವರನ್ನ? ಆದ್ರೆ ಮಾಮ, ಹೀಗಾಗ್ತಿರೋದು ಒಳ್ಳೇದಲ್ಲ ನೋಡಿ. ಜನರು ಇಲ್ಲಿಗೆ ಕುರಿಗಳಿಗೆ ನಮಸ್ಕಾರ ಮಾಡೋದಕ್ಕೆ ಬರ್ತಾರೆ, ಆದ್ರೆ ಇವರು ಕುರಿಗಳನ್ನ ತಗೊಂಡು ಹೋಗಿದ್ದಾರೆ. ಏನ್ ಹೇಳೋದು ಇವ್ರಿಗೆ? ಇಲ್ಲಿ ನೋಡಿ, ಮನುಷ್ಯನ ಮುಂದೆ 2 ದಾರಿಗಳು ಇರುತ್ತೆ, ಹೌದಲ್ವಾ? ಒಂದಾಗಿರುತ್ತೆ ಪಾಪದ್ದು, ಮತ್ತೆ ಇನ್ನೊಂದಾಗಿರುತ್ತೆ ಪುಣ್ಯದ್ದು. ಈಗ ಅವರವರೇ ತೀರ್ಮಾನ ಮಾಡ್ಕೋಬೇಕು ನಾವು ಯಾವ ದಾರಿನ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನ. ಇವರು ಪಾಪದ ಮಾರ್ಗ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇನ್ನೇನಾಗುತ್ತೆ? ನಾಳೆ ಬೆಳಿಗ್ಗೆ ಅನ್ನೋ ಅಷ್ಟರಲ್ಲಿ ಅವ್ರಿಗೆ ಏನಾಗುತ್ತೆ ನೋಡ್ತಾ ಇರಿ. ನೀವಿಲ್ಲೇ ಇರ್ತೀರಲ್ವಾ? ತುಂಬಾ ಗಡಿಬಿಡಿ ಆಯ್ತಪ್ಪ ಈ ಸರಿ. ಹೌದು ಕಣ, ಮಾಡಕ್ ಹೋಗಿದ್ದೆ ಒಂದು, ಆದ್ರೆ ಆಗಿದ್ದೆ ಮತ್ತೊಂದು. ರಾತ್ರಿನೇ ಮನೆಗೆ ಬರ್ಬೇಕಾಗಿತ್ತು ಅಂತ ಅನ್ಕೊಂಡಿದ್ವಿ, ಆದ್ರೆ ಅಲ್ಲಿ ಒಬ್ರಲ್ಲ ಒಬ್ರು ಎದುರಿಗೆ ಬರ್ತಾನೆ ಇದ್ರು. ನಂಗಂತೂ ನಾವು ಮನೆಗ್ ತಲುಪ್ತೀವೋ ಇಲ್ವೋ ಅಂತ ಅನ್ಸ್ಬಿಟ್ಟಿತ್ತು. ಹೋಗ್ಲಿ ಬಿಡಿ, ಈಗ ಮನೆಗ್ ಬಂದಿದ್ದೀವಲ್ವಾ, ಅದ್ಮೇಲೆ ಆಯ್ತು. ನಾವು ವಾಪಸ್ ಬರುವಾಗ ಯಾರು ನಮ್ಮನ್ನ ನೋಡಿಲ್ಲ ಅಲ್ವಾ? ಇಲ್ಲ ಇಲ್ಲ, ನಮ್ಮನ್ ಯಾರು ನೋಡ್ಬಾರ್ದು ಅಂತಾನೆ ತಾನೇ ಇಲ್ಲಿವರೆಗೂ ಅಲ್ಲಿ ಕಾಯ್ತಾ ಇದ್ವಿ. ಸರಿ, ನಾನು ಏನ್ ಹೇಳ್ತೀನಿ ಅಂದ್ರೆ ಎಲ್ಲಾನು ಆಗೋಗಿದೆ. ಬಾಕಿ ಉಳಿದಿರೋ ಮಾಂಸ ಕೂಡ ತಗೊಂಡ್ ಬಂದಿದೀವಿ. ಅದರಿಂದ ಈಗ ಎಲ್ಲ ಸಂಬಂಧಿಕರನ್ನು ಮನೆಗೆ ಊಟಕ್ಕೆ ಕರೆಯೋಣ. ಸರಿ ಸರಿ, ಹಾಗೆ ಮಾಡೋಣ. ನನ್ನ ತವ್ರ ಮನೆಯವ್ರು ಕೂಡ ಬರ್ತಾರೆ. ತುಂಬಾ ದಿನದಿಂದ ಭೇಟಿ ಆಗಿರ್ಲಿಲ್ಲ. ನಾನೇನ್ ಅಂತೀನಿ ಇದ್ರೆ ಆ ಒಂದ್ ಕುರಿನ ಏನ್ ಮಾಡೋದು? ರೀ, ಅದನ್ನ ಪೇಟೆಗೆ ತಗೊಂಡ್ ಹೋಗ್ಬೇಕಾಗಿತ್ತು ಅಲ್ವಾ? ಹಾ, ನಾನು ಅದನ್ನೇ ಹೇಳ್ತಾ ಇದ್ದಿದ್ದು. ಒಂದ್ ಕೆಲಸ ಮಾಡೋಣ, ಈಗ ತಾನೇ ಮನೆಗೆ ಬಂದಿದ್ದೀವಿ, ಅದರಿಂದ ಒಂದಿನ ಆರಾಮಾಗಿ ಮಲ್ಕೊಳ್ಳೋಣ, ವಿಶ್ರಾಂತಿ ಮಾಡೋಣ ನಾವು. ಆಮೇಲೆ ಬೆಳಿಗ್ಗೆ ಎದ್ದು ಪೇಟೆಗೆ ಹೋಗೋಣ.